ನಮಸ್ಕಾರ ಎಲ್ಲರಿಗೂ ಕನ್ನಡಿಗ ನರ್ಸಿಂಗ್ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದ್ರೆ ಶುಗರ್ ಟೆಸ್ಟ್ ಗ್ಲೂಕೋಸ್ ಟೆಸ್ಟ್ ಯಾವ ಥರ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ ಶುಗರ್ ಟೆಸ್ಟ್ ಅಂದ್ರೆ ನೆನಪಾಗುತ್ತೆ ಗ್ಲೂಕೋಮೀಟರ್. ವಿತ್ ಹೆಲ್ಪ್ ಆಫ್ ಗ್ಲೂಕೋಮೀಟರ್ ಯು ವಿಲ್ ಚೆಕ್ ದ ಶುಗರ್. ಓಕೆ, ಅದು ಎಲ್ಲ ಹಾಸ್ಪಿಟಲ್ ಕಾಮನ್ ಪ್ರೊಸೀಜರ್. ಹಾಸ್ಪಿಟಲ್ಸ್ ಗ್ಲೂಕೋಮೀಟರ್ ಯೂಸ್ ಮಾಡ್ಕೊಂಡು ಮಾಡ್ತೀರಿ. ಬಟ್ ಇನ್ ಕೇಸ್ ನೀವು ಕಮ್ಯುನಿಟಿ ಪೋಸ್ಟಿಂಗ್ ಹಾಕಿರಪ್ಪ, ಕಮ್ಯುನಿಟಿ ಪೋಸ್ಟಿಂಗ್ ಹಾಕಿದ್ರೆ ಅವಾಗ ಏನು ಮಾಡ್ತೀರಿ? ಕಮ್ಯುನಿಟಿ ಪೋಸ್ಟಿಂಗ್ ಶುಗರ್ ಟೆಸ್ಟ್ ಹೆಂಗೆ ಮಾಡ್ತೀರಿ? ಶುಗರ್ ಟೆಸ್ಟ್ ಅಲ್ಲಿ ಗ್ಲೂಕೋಮೀಟರ್ ಒಯ್ಯಂಗಿಲ್ಲ, ಕಮ್ಯುನಿಟಿ ಬ್ಯಾಗ್ ಏನಿರುತ್ತೆ ಗ್ಲೂಕೋಮೀಟರ್ ಇರೋದಿಲ್ಲ. ಓಕೆ, ಅದು ಅವಾಗ ಏನು ಚೆಕ್ ಮಾಡ್ತೀವಿ ಶುಗರ್ನ ಅಂದರೆ ಯೂರಿನ್ ಮುಖಾಂತರ ನಾವು ಶುಗರ್ನ ಐಡೆಂಟಿಫೈ ಮಾಡ್ತೀವಿ. ಓಕೆ, ಯೂರಿನ್ ಮುಖಾಂತರ ಶುಗರ್ನ ಐಡೆಂಟಿಫೈ ಮಾಡ್ತೀವಿ. ಯಾವ ಥರ ಮಾಡ್ತೀವಿ, ಏನು ಪ್ರೊಸೀಜರ್ ನೋಡೋಣ. ಓಕೆ, ನೀವು ಏನೋ ಪ್ರೊಸೀಜರ್ ಮಾಡಬೇಕಂದ್ರೆ ಫಸ್ಟ್ ಏನು ಮಾಡ್ತೀವಿ? ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ದ ಪೇಷಂಟ್. ಫಸ್ಟ್ ಪಾಯಿಂಟ್, ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ದ ಪೇಷಂಟ್. ಪೇಷಂಟ್ಗೆ ಎಕ್ಸ್ಪ್ಲೇನ್ ಮಾಡಬೇಕು, ಅವರಿಗೆ ಅರ್ಥ ಗೊತ್ತಾಗ ಹೇಳಬೇಕು. ಮೇನ್ ಅವರಿಗೆ ಯಾವ ಲ್ಯಾಂಗ್ವೇಜ್ ಅವ್ರಿಗೆ ಮೇನ್ ಯಾವುದು ಮದರ್ ಟಂಗ್ ಯಾವ್ದು ಇರುತ್ತಲ್ಲ, ಮಾತೃಭಾಷೆ ಯಾವ್ದಿಲ್ಲ ಆ ಭಾಷೆ ಒಳಗೆ ಹೇಳಬೇಕು. ಓಕೆ, ಅವ್ರಿಗೆ ಅರ್ಥ ಆಗಬೇಕು. ಕಮ್ಯುನಿಕೇಷನ್ ಪ್ರಾಪರ್ ಆಗಿ ಅವ್ರಿಗೆ ಹೇಳೋದು ಅರ್ಥ ಆಗಬೇಕು. ಅಲ್ಲಿ ಕಮ್ಯುನಿಕೇಷನ್ ಬೇರೆ ಆಗಬಾರ್ದು. ಓಕೆ, ಅವ್ರು ಹಿಂದಿಯಲ್ಲಿ, ಕನ್ನಡದಲ್ಲಿ, ಇಂಗ್ಲೀಷಲ್ಲಿ, ಓಕೆ, ಅವ್ರು ಯಾವ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಆ ಲ್ಯಾಂಗ್ವೇಜ್ ನೀವು ಪ್ರಾಪರ್ ಆಗಿ ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡಬೇಕು. ಕಮ್ಯುನಿಕೇಷನ್ ಬೇರೆ ಅಂತಂದ್ರೆ ಪ್ರೊಸೀಜರ್ ನೀವು ಏನು ಮಾಡ್ತಿಲ್ಲ, ನೀವು ಹೇಳೋದು ಅರ್ಥ ಆಗಲ್ಲ. ನೀವು ಏನು ಹೇಳಬೇಕು, ನೀವು ಏನು ನಿಮಗೆ ಗೋಲ್ ಏನಿಲ್ಲ ಅಚೀವ್ ಮಾಡಲ್ಲ, ಪ್ರಾಪರ್ ಆಗಿ ಅಚೀವ್ ಆಗಲ್ಲ. ಮೇನ್ ಕಮ್ಯುನಿಕೇಷನ್ ಇಸ್ ಇಂಪಾರ್ಟೆಂಟ್. ನೀವು ಯಾವ ಥರ ಕಮ್ಯುನಿಕೇಟ್ ಮಾಡ್ತಿಲ್ಲ ಅದು ಮೇನ್ ಇಂಪಾರ್ಟೆಂಟ್. ಓಕೆ, ಎಕ್ಸ್ಪ್ಲೇನ್ ದ ಪ್ರೊಸೀಜರ್ ಟು ದ ಪೇಷಂಟ್, ದೆನ್ ಟೇಕ್ ಕನ್ಸರ್ನ್. ಅವರೆಲ್ಲ ಕನ್ಸರ್ಟ್ ಬಂದಾಗ ಅವ್ರು ನಿಮಗೆ ಪ್ರೊಸೀಜರ್ ಪ್ರಾಪರ್ ಆಗಿ ಕೋಆಪರೇಷನ್ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡಬೇಕು? ಹ್ಯಾಂಡ್ ವಾಶ್. ಹ್ಯಾಂಡ್ ವಾಶ್ ಇಂದ ಬಿಫೋರ್ ಆರ್ಟಿಕಲ್ಸ್ ಅರೇಂಜ್ ಮಾಡಬೇಕು. ಏನೇನು ಆರ್ಟಿಕಲ್ಸ್ ನೀಡೋದು ಈ ಪ್ರೊಸೀಜರ್ಗೆ ಏನೇನು ಆರ್ಟಿಕಲ್ಸ್ ನೀಡೋದು. ನಾವು ಮಾಡ್ತಾ ಇರೋದು ಶುಗರ್ ಟೆಸ್ಟ್ ವಿತ್ ಹೆಲ್ಪ್ ಇದರಿಂದ ಯೂರಿನ್ ಮುಖಾಂತರ ನಾವು ಶುಗರ್ ಟೆಸ್ಟ್ ಮಾಡ್ತೀವಿ. ಶುಗರ್ ಟೆಸ್ಟ್ ಅಂದರೆ ಯೂರಿನ್ ಒಳಗೆ ಶುಗರ್ ಪ್ರೆಸೆನ್ಸ್ ಐತಿಲ್ಲ ಅಂತ ನೋಡ್ತೀವಿ. ಯಾವ ಥರ ಅದನ್ನು ಮಾಡಬೇಕು? ಯೂರಿನ್ ಒಳಗೆ ಶುಗರ್ ಪ್ರೆಸೆನ್ಸ್ ಇತ್ತು ಏನು ಗೊತ್ತಾಗುತ್ತೆ ಅಲ್ವಾ? ಅದನ್ನು ನಮ್ಮ ಆ ಪ್ರೊಸೀಜರ್ ಮಾಡಬೇಕು. ಅದಕ್ಕೆ ನೋಡೋಣ ಏನು ಆರ್ಟಿಕಲ್ಸ್ ಬೇಕು. ಆರ್ಟಿಕಲ್ಸ್ ಏನು ಬೇಕಂದ್ರೆ ಕಂಟೈನರ್ ಫಾರ್ ಸ್ಪೆಸಿಮನ್. ಫಸ್ಟ್ ಮೀನ್ಸ್ ಕಂಟೈನರ್ ಫಾರ್ ಸ್ಪೆಸಿಮನ್. ಈ ಸ್ಪೆಸಿಮನ್ ಕಂಟೈನರ್ ಎದಕ್ಕೆ ಅಂತ ನಮ್ಮ ಯೂರಿನ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದಾಗ ಸ್ಪೆಸಿಮನ್ ಕಂಟೈನರ್ ಬೇಕು. ನೆಕ್ಸ್ಟ್ ಬೆನೆಡಿಕ್ ಸೊಲ್ಯೂಷನ್. ಈ ಸೊಲ್ಯೂಷನ್ ಆಡ್ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಅಸಿಟಿಕ್ ಆಸಿಡ್. ಓಕೆ, ಟೆಸ್ಟ್ ಟ್ಯೂಬ್ ಆ್ಯಂಡ್ ಹೋಲ್ಡರ್. ಮೇನ್ ಬೇಕಾದ್ರೆ ಟೆಸ್ಟ್ ಟ್ಯೂಬ್ ಟೆಸ್ಟ್ ಹೋಲ್ಡರ್. ಕಿಡ್ನಿ ಟ್ರೇ, ಪೇಪರ್ ಬ್ಯಾಗ್. ಏನಾದ್ರು ವೇಸ್ಟ್ ಆಯ್ತು ಅಂದರೆ ಪೇಪರ್ ಬ್ಯಾಗ್ ಒಳಗೆ ಡಿಸ್ಕಾರ್ಡ್ ಮಾಡಬೇಕು. ಅಂದ್ರೆ ಅದರೊಳಗೆ ಪೇಪರ್ ಬ್ಯಾಗ್. ಸ್ಪ್ಲಿಟ್ ಲ್ಯಾಂಪ್ ವಿತ್ ಸ್ಪ್ಲಿಟ್ ಲ್ಯಾಂಪ್ ಬೇಕು. ನೆಕ್ಸ್ಟ್ ಅದು ಸ್ಪ್ಲಿಟ್ ಲ್ಯಾಂಪ್ ಇರುತ್ತೆ. ನ್ಯೂಸ್ ಪೇಪರ್, ಮ್ಯಾಚ್ ಬಾಕ್ಸ್ ಅಂದರೆ ಕಡಿಪಿರಿ. Okay, next cotton balls in a boil. Okay, these are the articles needed for sugar test procedure. Okay, so let's start the procedure. If patient ಏನು ಮಾಡಿ ನೀವು ಎಕ್ಸ್ಪ್ಲೇನ್ ಮಾಡಿರಿ, ಎಲ್ಲ ಆಯಿತು ಅರ್ಥ ಆಯಿತು, ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕಲ್ಲ. ಬಿಫೋರ್ ಏನು ಮಾಡಬೇಕು? ಹ್ಯಾಂಡ್ ವಾಷಿಂಗ್ ಮಾಡ್ಕೋಬೇಕು. ಹ್ಯಾಂಡ್ ವಾಷಿಂಗ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ಯಾವುದೋ ಪ್ರೊಸೀಜರ್ ಮಾಡಿ ಹ್ಯಾಂಡ್ ವಾಷಿಂಗ್ ಇಸ್ ಇಂಪಾರ್ಟೆಂಟ್. ಓಕೆ, ಹ್ಯಾಂಡ್ ವಾಷಿಂಗ್ ಮಸ್ಟ್ ಆ್ಯಂಡ್ ಶುಡ್. ಹ್ಯಾಂಡ್ ವಾಷಿಂಗ್ ಎಲ್ಲ ಮಾಡಬೇಕು. ಹ್ಯಾಂಡ್ ವಾಷಿಂಗ್ 7 ಸ್ಟೆಪ್ಸ್ ಅದಾವೆ. ನೆಕ್ಸ್ಟ್ ವಿಡಿಯೋ ಎಲ್ಲ ಕಮಿಂಗ್ ಅಪ್ಲೋಡ್ ಮಾಡ್ತೀನಿ ಹ್ಯಾಂಡ್ ವಾಷಿಂಗ್ ಯಾವ ಥರ ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ ಹ್ಯಾಂಡ್ ವಾಷಿಂಗ್ ಅಂತಂದ್ರೆ ಗ್ಲೌಸ್ ನೀಡಿ. ಗ್ಲೌಸ್ ವೇರ್ ಮಾಡಬೇಕು. ವೇರ್ ಮಾಡಿದಾಗ ನೆಕ್ಸ್ಟ್ ಪೇಷಂಟ್ ಸೈಡ್ ಹೋಗಬೇಕು. ಇಲ್ಲ ಇದು ನಾವು ಕಮ್ಯುನಿಟಿ ಸೈಡ್ ಮಾಡ್ತಾರೆ. ಕಮ್ಯುನಿಟಿ ಸೈಡ್ ಓಕೆ, ಇವ್ರಿಗೆ ಒಂದು ಮನಿ ಅಲಾಟ್ ಮಾಡಿರ್ತಾರೆ, ಮನಿ ನಿಮ್ಗೆ ಕೊಟ್ಟಿರ್ತಾರೆ. ಅಲ್ಲಿ ಹೋಗಿ ಏನಿಲ್ಲ ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡಬೇಕು. ಪ್ರಾಪರ್ ಆಗಿ ಎಲ್ಲ ಹೇಳ್ಬೇಕು. ಅವರಿಗೆ ಸ್ಪೆಸಿಫಿಕ್ ಕಂಟೈನರ್ ಅದೇನು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಕಂಟೈನರ್ ಇರಲ್ಲ ಅದನ್ನು ಕೊಡಬೇಕು. ಅವ್ರು ಅಗ್ರಿ ಆದ್ರೆ ನಿಮ್ಮ ಪ್ರೊಸೀಜರ್ ಎಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿಲ್ಲ ಕೇಳಿ ಅವ್ರು ಅಗ್ರಿ ಆದ್ರೆ ಸ್ಪೆಸಿಫಿಕ್ ಕಂಟೈನರ್ ಕೊಡಬೇಕು. ಅಗ್ರಿ ಆಗಿದ್ರೆ ಮಾತ್ರ ಅದೇ ಥರ ಮಾಡಿ ಕಮ್ಯುನಿಕೇಷನ್ ಪರ್ಫೆಕ್ಟ್ ಆಗಿ ಮಾಡಬೇಕು. ಓಕೆ, ಕೊಟ್ಟು ಅವರು ನೆಕ್ಸ್ಟ್ ವಾಪಸ್ ಮಾಡ್ತಾರೆ ಯೂರಿನ್ ಸ್ಯಾಂಪಲ್ ತಂದು ಕೊಡ್ತಾರೆ. ತಂದು ಕೊಟ್ಟಾದ್ಮೇಲೆ ಯೂರಿನ್ ಸ್ಯಾಂಪಲ್ ತೊಗೊಂಡು ನೆಕ್ಸ್ಟ್ ಏನು ಮಾಡಿದ್ರಿ? ಟೆಸ್ಟ್ ಟ್ಯೂಬ್ನ ಏನು ಮಾಡಬೇಕು? ನೆಕ್ಸ್ಟ್ ಟೆಸ್ಟ್ ಹೋಲ್ಡರ್ ಮುಖಾಂತರ ಟೆಸ್ಟ್ ಟ್ಯೂಬ್ನ ಹಿಡ್ಕೊಂಡಾದ್ಮೇಲೆ ಏನು ಮಾಡ್ತೀರಿ? 8 ಡ್ರಾಪ್ಸ್. ಓಕೆ, ಆಡ್ 8 ಡ್ರಾಪ್ಸ್ ಆಫ್ ಯೂರಿನ್ ಇನ್ ಟೆಸ್ಟ್ ಮಾಡಿಲ್ಲ 8 ಡ್ರಾಪ್ಸ್ ಯೂರಿನ್ ಆಡ್ ಮಾಡಬೇಕು. ಓಕೆ, ಏನು ಮಾಡ್ತೀರಿ? 8 ಡ್ರಾಪ್ಸ್ ಆಫ್ ಯೂರಿನ್ ಆಡ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು? 2 ml ಆಫ್ ಬೆನೆಡಿಕ್ ಸೊಲ್ಯೂಷನ್ ಟು ದ ಟೆಸ್ಟ್ ಯೂಸಿಂಗ್ ಡ್ರಾಪರ್. ಆ ಡ್ರಾಪರ್ ಇರ್ತಲ್ಲ ಅದು ಒಂದೊಂದು ನಿಮ್ಗೆ ಬರುತ್ತಲ್ಲ ಆ 2 ml ಹಾಕಬೇಕಾದಾಗ ವಿತ್ ಹೆಲ್ಪ್ ಆಫ್ ಡ್ರಾಪರ್ ಅನ್ನು ಗೊತ್ತಿರುತ್ತೆ. ಅದು ಹೆಚ್ಚಿಗೆ ನಾನು ಬರ್ತದೆ ಅವಾಗ ಡ್ರಾಪರ್ ಮುಖಾಂತರ ನೀವು 2 ml ಆಫ್ ಬೆನೆಡಿಕ್ ಸೊಲ್ಯೂಷನ್ ಆಡ್ ಮಾಡಬೇಕು. ಆದಮೇಲೆ ಜನರಲಿ ಶೇಕ್ ದ ಟೆಸ್ಟ್ ಟು ಮಿಕ್ಸ್ ದ ಸೊಲ್ಯೂಷನ್. ಏನು ಮಾಡಬೇಕು? ಶೇಕ್ ಮಾಡಬೇಕು. ನೀವು ಆಲ್ರೆಡಿ ನಾವು ಯೂರಿನ್ ಆಡ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಏನು ಮಾಡ್ತೀವಿ? ಬೆನೆಡಿಕ್ ಸೊಲ್ಯೂಷನ್ ಮಾಡ್ತೀವಿ. ಅದು ಎರಡು ಮಿಕ್ಸ್ ಆಗುತ್ತೆ ಸ್ವಲ್ಪ ಫ್ಯೂ ಮಿನಿಟ್ಸ್ ಶೇಕ್ ಮಾಡಬೇಕು. ದೆನ್ ಹೀಟ್ ದ ಟೆಸ್ಟ್ 2 to 5 minutes. ನೆಕ್ಸ್ಟ್ ಏನು ಮಾಡಬೇಕು? ನೀವು ಲ್ಯಾಂಪ್ ವಿತ್ ಹೆಲ್ಪ್ ಮ್ಯಾಚ್ ಬಾಕ್ಸ್ ಇಂದ ಏನಾದರೂ ಸ್ಪೀಡ್ ಲ್ಯಾಂಪ್ನ ಹಚ್ಚಬೇಕು. ಮ್ಯಾಚ್ ಬಾಕ್ಸ್ ಲ್ಯಾಂಪ್ ಹಚ್ಚಬೇಕು. ಹಚ್ಚಾದಾಗ ಟೆಸ್ಟ್ ಟ್ಯೂಬ್ನ 2 to 5 minutes ಹೀಟ್ ಮಾಡಬೇಕು. ಟೆಸ್ಟ್ ಟ್ಯೂಬ್ 2 to 5 minutes ಹೀಟ್ ಮಾಡಬೇಕು. ದೆನ್ ಅಬ್ಸರ್ವ್ ದ ಕಲರ್ ಚೇಂಜಸ್ ಆಗಿದೆ ಈಗ ನೋಡಿ. ಫಸ್ಟ್ ಏನು ಮಾಡಿದ್ರೆ ಕಲರ್ ಚೇಂಜಸ್ ಆಗಿದೆ. ಕಲರ್ ಯಾವ ಬರ್ತಾವೆ ಕಲರ್ ಚೇಂಜಸ್ ಆಫ್ಟರ್ ಹೀಟಿಂಗ್ ನಾವು 2 to 5 minutes ಹೀಟ್ ಆದಮೇಲೆ ಫಸ್ಟ್ ಕಲರ್